ओम इमाजुह्वाना युष्मदा नमोभिः प्रतिस्तोमं सरस्वती जुषस्व तव शर्मन् प्रियतमे दधाना उपस्थेयाम शरणन्न वृक्षम् अयमुदे सरस्वती वसिष्ठो द्वारा व्रतस्य सुभगे व्यावः वर्धशुभ्रे स्तुवते रासि वाजाने यूयं पात स्वस्तिभिः सदा नः। श्री गुरुभ्यो नमः। हरि ओम। ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಲಾಭಕರ, ಕ್ಷೇಮಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಮಾಸ ಭವಿಷ್ಯ, ಜುಲೈ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋಲ್ಲಿ ನಾವು ನೋಡೋಣ. ಏತನ್ಮಧ್ಯೆ ಗ್ರಹಸ್ಥಿತಿಗಳ ಅನುಸಾರವಾಗಿ ಯಾವ್ಯಾವ ಗ್ರಹಗಳ ಬದಲಾವಣೆಗಳಿದೆ ಅನ್ನುವಂಥ ಕುರಿತು ಮಾಹಿತಿಯನ್ನು ಕೊಡ್ತೇನೆ. ಮೊದಲಿಗೆ ವಿಶೇಷವಾಗಿ ಶುಕ್ರ ಗ್ರಹ ಕರ್ಕಾಟಕ ರಾಶಿಗೆ ಪ್ರವೇಶವಾಗ್ತಾ ಇದ್ದಾರೆ. ದಿನಾಂಕ 6ನೇ ತಾರೀಕು 7ನೇ ತಿಂಗಳು ಶುಕ್ರ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶವಾಗ್ತಾ ಇದ್ದಾರೆ. ಹಾಗೆ ಕುಜ 12ನೇ ತಾರೀಕಿನವರೆಗೂ ಮೇಷರಾಶಿಯಲ್ಲೇ ಇದ್ದು 12ನೇ ತಾರೀಕು ವೃಷಭ ರಾಶಿಗೆ ಪ್ರವೇಶವಾಗ್ತಾ ಇದ್ದಾರೆ. ಗುರುವಿನೊಂದಿಗೆ ಸೇರಿ ಗುರು ಮಂಗಲ ಯೋಗ ಅನ್ನುವಂಥ ಯೋಗವನ್ನು ಉತ್ಪತ್ತಿ ಮಾಡ್ತಾ ಇದ್ದಾರೆ. ಹಾಗೆ ಸೂರ್ಯ 16ನೇ ತಾರೀಕು ಕರ್ಕಾಟಕ ರಾಶಿಗೆ ಪ್ರವೇಶವಾಗ್ತಾ ಇದ್ದಾರೆ. ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶವಾಗ್ತಾ ಇದ್ದಾರೆ. ಸ್ನೇಹಿತನ ಮನೆಯಿಂದ ಇನ್ನೊಂದು ಸ್ನೇಹಿತನ ಮನೆಗೆ ಹೋಗ್ತಾ ಇದ್ದಾರೆ. ಇನ್ನು 19ನೇ ತಾರೀಕು ಬುಧ ಸಿಂಹರಾಶಿ ಅಂದರೆ ಕರ್ಕಾಟಕ ರಾಶಿಯಲ್ಲಿದ್ದಂಥ ಬುಧ, ಶತ್ರುವ್ಯ ಸ್ಥಾನದಲ್ಲಿದ್ದಂಥ ಬುಧ ಸಿಂಹರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ. ಹಾಗೆ 31ನೇ ತಾರೀಕು ಜುಲೈ ತಿಂಗಳು ಶುಕ್ರ ಶತ್ರುವಿನ ಮನೆಗೆ ಕರ್ಕಾಟಕ ರಾಶಿಯಿಂದ ಸಿಂಹರಾಶಿಗೆ ಪ್ರವೇಶವಾಗ್ತಾರೆ. ಇದು ಗ್ರಹಗಳ ಬದಲಾವಣೆ ಈ ಜುಲೈ ತಿಂಗಳಲ್ಲಿ ನಡೆಯುವಂಥದ್ದು. ಸರಿ, ಆಷಾಢ ಮಾಸ ಅನ್ನುವಂಥದ್ದು ಜುಲೈ ತಿಂಗಳಲ್ಲೇ ನಮಗೆ ಬರುವಂಥದ್ದು. ಪ್ರಾರಂಭ ಆಗೋದು ಯಾವಾಗ? 6ನೇ ತಾರೀಕು ಜುಲೈ ಅಂದರೆ 7ನೇ ತಿಂಗಳು. 6ನೇ ತಾರೀಕು 7ನೇ ತಿಂಗಳು 2024ಕ್ಕೆ ಪ್ರಾರಂಭವಾಗುವಂತಹ ಆಷಾಢ ಮಾಸ ಸಮಾಪ್ತಿಯಾಗೋದು 4ನೇ ತಾರೀಕು 8ನೇ ತಿಂಗಳು ಅಂದರೆ ಆಗಸ್ಟ್ ನಿಮಗೆ ಸಮಾಪ್ತಿಯಾಗತ್ತೆ. ಪೌರ್ಣಮಿ ಬಂದು 21ನೇ ತಾರೀಕು ಜುಲೈ ನಿಮಗೆ ಪೌರ್ಣಮಿ, ಗುರು ಪೌರ್ಣಮಿ ಅಂತ. ಆದರೆ ಹಿಂದಿನ ದಿನನೇ ಪ್ರಾರಂಭ ಆಗುತ್ತೆ, 20ನೇ ತಾರೀಕೆ ಪ್ರಾರಂಭ ಆಗ್ಬಿಡುತ್ತೆ ನಿಮಗೆ ಪೌರ್ಣಮಿ. 2 ದಿನಗಳ ಪೌರ್ಣಮಿ ಇರುತ್ತೆ, ಬಟ್ ಗುರು ಪೌರ್ಣಮಿ ಆಚರಣೆ 21ನೇ ತಾರೀಕು ಮಾಡುವಂಥದ್ದು. ಇನ್ನು ಅಮಾವಾಸ್ಯೆ ಆಗಸ್ಟ್ 4ನೇ ತಾರೀಕಿಗೆ ಅಮಾವಾಸ್ಯೆ ಸಮಾಪ್ತಿ ಆಗುತ್ತೆ. ಅವತ್ತು ಜ್ಯೋತಿರ್ಭೀಮೇಶ್ವರ ವ್ರತ, ನಾಗರ ಅಮಾವಾಸ್ಯೆ ಅಂತ ಹೇಳ್ತೀವಿ. ಅವತ್ತು ಆಷಾಢ ಮಾಸ ಸಮಾಪ್ತಿ. ಒಟ್ಟಾರೆ ಆಷಾಢ ಮಾಸದ ಬಗ್ಗೆ ತಿಳ್ಕೊಂಡ್ರಿ. ಇನ್ನು ಆಷಾಢ ಮಾಸದಲ್ಲಿ 4 ಶುಕ್ರವಾರಗಳು ವಿಶೇಷವಾಗಿ ಬರುತ್ತೆ. 4 ಶುಕ್ರವಾರವು ಅಮ್ಮನವರಿಗೆ ಪ್ರೀತಿಯಾಗಿರ್ತಕ್ಕಂಥ ಸಂದರ್ಭ. ಆಷಾಢ ಶುಕ್ರವಾರ ಪೂಜೆ ಅಥವಾ ವ್ರತ ಅನ್ನುವಂಥ ರೀತಿಯಲ್ಲೇ ಕರಿತೀವಿ. ನೋಡಿ, ಆಷಾಢ ಮಾಸದ ವಿಚಾರದಲ್ಲಿ 12ನೇ ತಾರೀಕು ಜುಲೈ 12ನೇ ತಾರೀಕು ಒಂದು ಆಷಾಢ ಅಮಾವಾಸ್ಯೆ ಮೊದಲನೇದು. ಹಾಗೆ 19ನೇ ತಾರೀಕು 2ನೇ ಆಷಾಢ ಶುಕ್ರವಾರ. ಹಾಗೆ 26ನೇ ತಾರೀಕು ಜುಲೈ 3ನೇ ಆಷಾಢ ಶುಕ್ರವಾರ. ಹಾಗೆ ಆಗಸ್ಟ್ 2ನೇ ತಾರೀಕು 4ನೇ ಆಷಾಢ ಶುಕ್ರವಾರ. ಈ 4 ಆಷಾಢ ಶುಕ್ರವಾರದಲ್ಲೂ ಲಕ್ಷ್ಮೀ ಪೂಜೆಗೆ ಬಹಳ ವಿಶೇಷ. ಅದರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೇನೆ ನಾನು. ಕಲಶ ಇಟ್ಟು ಲಕ್ಷ್ಮಿಯ ಪೂಜೆಯನ್ನು ಮಾಡುವಂಥದ್ದು ಬೆಳಗ್ಗೆ ಅಥವಾ ಸಂಜೆ 2 ಸಮಯದಲ್ಲೂ ವಿಶೇಷ. ಅದನ್ನು ನೋಡಿಕೊಂಡು ನೀವು ಮಾಡುವಂಥದ್ದು ಒಳ್ಳೆಯದು. ಇನ್ನು 16ನೇ ತಾರೀಕು ಜುಲೈ 16ನೇ ತಾರೀಕು ಉತ್ತರಾಯಣ ಪುಣ್ಯಕಾಲ ಹೋಗಿ ದಕ್ಷಿಣಾಯನ ಪುಣ್ಯಕಾಲ ಪ್ರಾರಂಭ ಆಗುತ್ತೆ. ಅಲ್ಲಿಗೆ ನಮಗೆ 6 ತಿಂಗಳು ದಕ್ಷಿಣಾಯನ ಅಂತ ಹೇಳ್ತೀವಿ. ಸೂರ್ಯ ತನ್ನ ಪಥವನ್ನು ಬದಲಾವಣೆ ಮಾಡಿ ಪ್ರಯಾಣ ಮಾಡುವಂಥ ಸಂದರ್ಭ ಪ್ರಾರಂಭ ಆಗುತ್ತೆ. ಸರಿ, ಹಾಗಾದರೆ ಹೇಗಿದೆ ದ್ವಾದಶ ರಾಶಿ ಗೋಚಾರ ಫಲದಲ್ಲಿ ಮಕರ ರಾಶಿ ಹೇಗಿದೆ? ಮಕರ ರಾಶಿಯವರಿಗೆ ಜುಲೈ ತಿಂಗಳ ಮಾಸ ಭವಿಷ್ಯ ಅನ್ನುವಂಥದ್ದನ್ನು ಸಂಪೂರ್ಣವಾಗಿ ತಿಳಿತಾ ಬರೋಣ. ಮಕರ ರಾಶಿಗೆ ಗುರುಬಲ ಅನ್ನುವಂಥದ್ದು ಇದೆ. ಇದು ನಿಮಗೆ ಗೊತ್ತಿರತಕ್ಕಂಥ ವಿಚಾರ. ಗುರುಬಲ ಅಂದ ಕೂಡಲೇ ಸರ್ವಸ್ವವು ಸಾಧನೆ ಅನ್ನುವಂಥದ್ದಲ್ಲ. ಗುರು ನಮಗೆ ಪ್ರತಿಯೊಂದು ನ್ಯಾಯವಾದಂಥ ನಡೆಗೆ ಅಥವಾ ಮಾರ್ಗಕ್ಕೆ ನಮಗೆ ಸಹಾಯವನ್ನು ಮಾಡ್ತಾರೆ.
ಜೊತೆಗೆ ಗುರು ಧನಕಾರಕ ಹಾಗೂ ಸಂತಾನಕಾರಕ. ಹಾಗಾಗಿ ಈ ಧನಕಾರಕ ಸಂತಾನಕಾರಕರಾಗಿರ್ತಕ್ಕಂಥ ಗುರು ದೃಷ್ಟಿ ಅನ್ನುವಂಥದ್ದು ಮಕರ ರಾಶಿ ಮೇಲೆ ಬಿದ್ದಾಗ ಮಕರ ರಾಶಿ ಅನ್ನುವಂಥದ್ದು ಬಹಳ ಬಲಿಷ್ಠವಾದಂಥ ಒಂದು ರಾಶಿ ಅನ್ನುವಂಥದ್ದು ಏರ್ಪಾಡಾಗುತ್ತೆ. ಗುರು ನಿಮಗೆ ವ್ಯಯಾಧಿಪತಿ ಹಾಗೂ ತೃತೀಯಾಧಿಪತಿ, ಧೈರ್ಯವನ್ನು, ಸ್ಥೈರ್ಯವನ್ನು, ಶೌರ್ಯವನ್ನು ಹಾಗೂ ಸಹೋದರ ಸಹಾಯವನ್ನು ಹಾಗೂ ಅಯನ ಶಯನ ಭೋಗ, ವಿದೇಶಿ ಪ್ರಯಾಣ ಹಾಗೂ ನಷ್ಟ ಇಷ್ಟಕ್ಕೂ ಅಧಿಪತಿಯಾದಂಥ ಗುರುವಿನ ದೃಷ್ಟಿ ನಿಮ್ಮ ಮೇಲಿರೋದ್ರಿಂದ ಎಲ್ಲವನ್ನೂ ಗುರು ಬ್ಯಾಲೆನ್ಸ್ ಮಾಡ್ತಾರೆ. ಒಂದು ಸಂತೋಷದ ವಿಚಾರ ಏನಂತಂದರೆ 12ನೇ ತಾರೀಕುವರೆಗೂ ಕೇವಲ ಗುರುಬಲ ಮಾತ್ರ ಇರುತ್ತೆ. ಜುಲೈ 12ನೇ ತಾರೀಕುವರೆಗೂ ಕೇವಲ ಗುರುಬಲ ಮಾತ್ರ ಇರುತ್ತೆ. 12ನೇ ತಾರೀಕು ಯಾವಾಗ ಕುಜ ಗುರುವಿನೊಂದಿಗೆ ಸೇರ್ಪಡೆ ಆಗ್ತಾರೋ ಆವಾಗ ಗುರುಮಂಗಲ ಯೋಗ ಅನ್ನುವಂಥ ಒಂದು ಯೋಗ ಉತ್ಪತ್ತಿ ಆಗತ್ತೆ. ನಿಮ್ಮ ರಾಶಿಗೆ ಸುಖಾಧಿಪತಿ ಹಾಗೂ ಲಾಭಾಧಿಪತಿ, ಸುಖವನ್ನು ಕೊಡುವಂತಹದ್ದು ಕುಜ ಚತುರ್ಥಾಧಿಪತಿ, ಹಾಗೂ 11ನೇ ಮನೆ ಅಧಿಪತಿ ಲಾಭಾಧಿಪತಿನೂ ಕುಜ. ಹಾಗಾಗಿ ಯಾವಾಗ ಗುರುಮಂಗಲ ಯೋಗ ಆಗುತ್ತೋ, ಕುಜನಿಗೆ ಆ ಜಾಗ ಬಂದು ಶತ್ರುಸ್ಥಾನವೇ ಆದರೂ ಗುರುಮಂಗಲ ಯೋಗ ಅನ್ನುವಂಥದ್ದು ಆಕ್ಟಿವೇಟ್ ಆಗೋದ್ರಿಂದ ಸ್ವಲ್ಪ ಮಟ್ಟಿಗೆ ಎಲ್ಲಿಗೋ ಭಗವಂತನ ಅನುಗ್ರಹ ಜುಲೈ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಕಾಣ್ತಾ ಇದೆ. ಬಟ್ ಉದ್ಯೋಗದಲ್ಲ, ಉದ್ಯೋಗನ ಹಾಗೆ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು, ಯಾವುದು ಸ್ವಿಚ್ ಮಾಡೋಕ್ಕೆ ಹೋಗಬೇಡಿ. ಯಾಕೆಂತಂದರೆ ಈ ಒಂದು ಸಂದರ್ಭ ಅಷ್ಟೊಂದು ಸ್ವಿಚ್ ಮಾಡಲಿಕ್ಕೆ ಈ ತಿಂಗಳು ಚೆನ್ನಾಗಿಲ್ಲ. ಅದು ಬೇಕಾದ್ರೆ ನೀವು ಸೆಪ್ಟೆಂಬರ್ಗೋ ಆಗಸ್ಟ್ಗೋ ಅಥವಾ ಅಕ್ಟೋಬರ್ಗೋ ಈ ಥರ ಪ್ಲ್ಯಾನ್ ಮಾಡುವಂಥದ್ದು ಉತ್ತಮ. ಅದಕ್ಕೂ ಮೊದಲೇ ಆಯ್ತಂತಂದರೆ ಖಂಡಿತವಾಗಲೂ ನೀವು ಸ್ವಿಚ್ ಮಾಡುವಂಥದ್ದು ಬೇಡ. ಜುಲೈ ತಿಂಗಳು ಬೇಡ. ಆಷಾಢ ಮಾಸವೂ ಕೂಡ ಹೌದು. ಹಾಗಾಗಿ ಶುಭ ಕಾರ್ಯಗಳಿಗೆ ನಿಷಿದ್ಧವಾದಂಥ ಮಾಸ, ದೇವತಾ ಪೂಜೆಗೆ ಮಾತ್ರ ಒಂದು ಅದ್ಭುತವಾದಂಥ ಮಾಸ ಇದು ಆಷಾಢ ಮಾಸ. ಶನಿ ದ್ವಿತೀಯ ಸ್ಥಾನದಲ್ಲಿದ್ದರೂ ಕೂಡ ವಕ್ರಿಯನ್ನು ಹೊಂದಿ ನಿಮ್ಮ ರಾಶಿಯನ್ನು ದೃಷ್ಟಿ ಮಾಡ್ತಾ ಇರೋದ್ರಿಂದ ಒಂದು ಹಂತಕ್ಕೆ ಗುರುಬಲ ಕುಜಬಲ ಇದೆಲ್ಲ ಇರೋದ್ರಿಂದ ಭಯ ಪಡುವಂಥ ಅವಶ್ಯಕತೆ ಏನೂ ಇಲ್ಲ. ಹಾಗಾಗಿ ಶನಿಯಿಂದ ನಿಮಗೆ ಒಳಿತೆ, ಗುರುವಿಂದನೂ ಒಳಿತೆ, ಈವನ್ ಕುಜಯಿಂದನೂ ಒಳಿತೆ. 12ನೇ ತಾರೀಕು ಕುಜ ಬಂದಾಗ ಗುರುಮಂಗಲ ಯೋಗ ಆಕ್ಟಿವೇಟ್ ಆಗಿ ಒಂದು ಒಳ್ಳೆ ಸಾಮಾಜಿಕ, ಧಾರ್ಮಿಕ, ಲೌಕಿಕ, ಆಧ್ಯಾತ್ಮಿಕ ಎಲ್ಲದರ ಜೀವನದಲ್ಲೂ ಕೂಡ ನೀವು ತೊಡಗಿಸ್ಕೋತೀರ. ಸಮಾಜದಲ್ಲಿ ಉತ್ತಮವಾದ ಸ್ಥಾನಮಾನ, ಗೌರವ ಸಿಗುವಂಥದ್ದು, ನಿಮ್ಮ ಕೆಲಸಕ್ಕೆ ಪ್ರಶಂಸೆ ಸಿಗುವಂಥದ್ದು, ಅಥವಾ ಹೊಸ ಹೊಸ ಜವಾಬ್ದಾರಿಗಳು ನಿಮ್ಮನ್ನು ಹುಡುಕೊಂಬರುವಂಥದ್ದು, ಇವೆಲ್ಲವೂ ನಾವು ಮಕರ ರಾಶಿಗೆ ಕಾಣ್ಬೋದು. ಆದರೆ ಭೂಮಿ ಸಂಬಂಧಪಟ್ಟಂಥ ವಿಚಾರದಲ್ಲಿ ಅನುಕೂಲಗಳು ಕಡಿಮೆ. ಆದರೂ ರೈತರಿಗೂ ಕೂಡ ಅನುಕೂಲ ಕಡಿಮೆ. ಮಕರ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಮನಸ್ಸಿಗೆ ಬೇಸರವನ್ನು ತಂದುಕೊಡುವಂತಹ ಸಂದರ್ಭ ಅಂತ ಹೇಳ್ಬೋದು. ನೀವು ಮನೆ ಕಟ್ಟಲಿಕ್ಕೆ ಪ್ರಾರಂಭ ಮಾಡೋ ಹಾಗಿಲ್ಲ ಜುಲೈ ತಿಂಗಳಲ್ಲಿ. ಆಮೇಲೆ ಮನೆ ತೊಗೊಳ್ಳೋ ಹಾಗಿಲ್ಲ, ರಿಜಿಸ್ಟ್ರೇಷನ್ ಇಲ್ಲ, ಮತ್ತು ಶುಭ ಕಾರ್ಯ ಅನ್ನುವಂಥದ್ದು ಯಾವುದು ಮಾಡೋ ಅವಶ್ಯಕತೆ ಇಲ್ಲ. ವಾಹನ ತೊಗೊಳ್ಳುವಂಥದ್ದು, ಬಂಗಾರ ತೊಗೊಳ್ಳುವಂಥದ್ದು ಇತ್ಯಾದಿಗಳು ಏನೂ ಇಲ್ಲ. ಯಾವುದೂ ಈ ತಿಂಗಳಲ್ಲಿ ಇಲ್ಲ. ಎಲ್ಲವೂ ಸ್ಕಿಪ್. ಬರೋ ತಿಂಗಳಿಗೆ ಎಕ್ಸ್ಟೆನ್ಷನ್ ಮಾಡ್ತಾ ಹೋಗೋಣ. ಮಕರ ರಾಶಿಯವರು ಈ ತಿಂಗಳು ಯಾವುದು ಮಾಡುವುದು ಬೇಡ. ಇನ್ನು ರಾಶಿಯಿಂದ ಪಂಚಮಾಧಿಪತಿ ಅಂದರೆ ಶುಕ್ರ ಹಾಗೂ ದಶಮಾಧಿಪತಿ ಶುಕ್ರ 6ನೇ ತಾರೀಕು ಮಿತ್ರನ ಮನೆಗೆ ಬರ್ತಾರೆ. ಅಂದರೆ ಸಮಸಪ್ತಮಕ್ಕೆ ಬರ್ತಾರೆ. ಮಕರ ರಾಶಿಗೆ 7ನೇ ಮನೆ ಸ್ಥಾನಕ್ಕೆ ಬಂದು ಶುಕ್ರ ನಿಲ್ತಾರೆ. ಅದು ಒಂದು ಒಳ್ಳೆಯ ಫಲವೇ, ಏನು ತೊಂದರೆ ಅವಶ್ಯಕತೆ ಇಲ್ಲ. ಶುಕ್ರನ ದೃಷ್ಟಿ ನಿಮ್ಮ ರಾಶಿ ಮೇಲೆ ಇರುತ್ತೆ. ಹಾಗಾಗಿ ಒಳ್ಳೆಯ ಫಲವೇ. ಪೂರ್ವ ಪುಣ್ಯ ಸ್ಥಾನ ಆಕ್ಟಿವೇಟ್ ಆಗುತ್ತೆ, ಅದರಿಂದ ಶುಭ ಪ್ರಾಪ್ತಿ ಆಗುತ್ತೆ. ದಶಮಾಧಿಪತಿ ಚೆನ್ನಾಗಿರೋದ್ರಿಂದ ಕೆಲಸದಲ್ಲಿ ಕೂಡ ಸ್ವಲ್ಪ ಅಭಿವೃದ್ಧಿಯನ್ನು ಕಾಣಬಹುದು. ಇನ್ನಿತರ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ದೂರ ಆಗಿ ಒಂದು ಹಂತಕ್ಕೆ ಸ್ಯಾಟಿಸ್ಫೈಡ್ ಲೈಫನ್ನು ರೀಚ್ ಮಾಡೋದಕ್ಕೆ ಈ ತಿಂಗಳು ನಿಮಗೆ ಸಪೋರ್ಟನ್ನು ಸಿಗುತ್ತೆ. ಅಂದರೆ ನೀವು ಈ ತಿಂಗಳು ಯಾವುದೂ ಇನ್ವೆಸ್ಟ್ಮೆಂಟು ಅಥವಾ ಖರ್ಚು ಅಥವಾ ರಿಜಿಸ್ಟ್ರೇಷನ್ನು ಅಥವಾ ಇನ್ನೊಂದು ಮತ್ತೊಂದು ಇನ್ವೆಸ್ಟ್ಮೆಂಟ್ ಯಾವುದೂ ಬೇಕಾಗಿಲ್ಲ. ಸಂಪಾದನೆ ಮಾಡಿದ್ದನ್ನು ಹಾಗೆ ಒಂದು ಸ್ವಲ್ಪ ಖರ್ಚು ಏನೇನಿದೆಯೋ ಎಲ್ಲ ಬಡ್ಡಿ ಕೊಡೋದು, ಸಾಲಕ್ಕೆ ತೀರಿಸೋದು, ಅಥವಾ ಮನೆಗೆ ಏನಾದರೂ ಉಪಯೋಗ ಆಗೋದು, ಒಂದು ಇನ್ಶೂರೆನ್ಸ್ ಕಟ್ಟೋದು, ಒಂದು ಲೋನ್ ಕಟ್ಟೋದು, ಮಕ್ಕಳ ಫೀಸ್ ಕಟ್ಟೋದು, ಇನ್ನೊಂದು ಮತ್ತೊಂದು ಎಲ್ಲ ನೋಡಿಕೊಂಡು ಮಿಕ್ಕಿದ ದುಡ್ಡನ್ನು ಬ್ಯಾಲೆನ್ಸ್ ಮಾಡಿ ಇಟ್ಕೊಂಡು ಬರೋ ತಿಂಗಳಿಗೆ ನೀವೇನಾದರೂ ಇನ್ವೆಸ್ಟ್ಮೆಂಟ್ಸ್ಗೆ ಇತ್ಯಾದಿಗಳಿಗೆ ಪ್ಲಾನ್ ಮಾಡುವಂಥದ್ದು ಭಾಳ ಉತ್ತಮ. ರಾಶಿಯಿಂದ ಚತುರ್ಥ ಮತ್ತು ಲಾಭಾಧಿಪತಿಯೂ ಕೂಡ ಶುಕ್ರನ ಮನೆಯಲ್ಲೇ ಇರೋದರಿಂದ ಮತ್ತಷ್ಟು ಶುಭ ಫಲಗಳನ್ನು ಪಡಿಬೋದು. ಇನ್ನು 6 ಮತ್ತು 9ನೇ ಮನೆ ಅಧಿಪತಿಗಳಾಗಿರ್ತಕ್ಕಂಥ ಬುಧ 19ನೇ ತಾರೀಕಿನವರೆಗೂ ಶತ್ರುಸ್ಥಾನದಲ್ಲೇ ಇರ್ತಾರೆ. ಹಾಗಾಗಿ ಭಾಗ್ಯ ಫಲಗಳು ಸ್ವಲ್ಪ ಕಡಿಮೆ.
ರೋಗ ಉತ್ಪತ್ತಿಗಳು ಸ್ವಲ್ಪ ಜಾಸ್ತಿ. ಎಲ್ಲಿವರೆಗೂ 19ನೇ ತಾರೀಕುವರೆಗೂ ಮಕರ ರಾಶಿಯವರಿಗೆ ಆರೋಗ್ಯದಲ್ಲಿ ಎಚ್ಚರಿಕೆ ಇರಬೇಕು. ಒಂದು ವಾಹನ ಚಾಲನೆ ಮಾಡೋದ್ರಲ್ಲಾಗ್ಬೋದು, ವಾಹನ ಓಡಿಸುವಂಥವ್ರು, ವಾಹನ ಮಾಲೀಕರಿಗೂ ಕೂಡ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗುವಂಥದ್ದು, ವಿದ್ಯಾರ್ಥಿಗಳಿಗೆ ಒಂದು ಸ್ವಲ್ಪ ಸೋಂಬೇರಿತನ ಜಾಸ್ತಿ ಆಗುವಂಥದ್ದು, ಸ್ವಲ್ಪ ಏರುಪೇರು ಆಗುವಂಥ ಸಾಧ್ಯತೆಗಳು ವಿದ್ಯಾರ್ಥಿಗಳಿಗೆ ಸ್ವಲ್ಪ ಜಾಸ್ತಿನೇ ಇದೆ. ವ್ಯಾಪಾರ ವ್ಯವಹಾರದ ರಂಗದಲ್ಲೂ ಕೂಡ 19ನೇ ತಾರೀಕು ಜುಲೈ ತಿಂಗಳವರೆಗೂ ಸ್ವಲ್ಪ ಮಟ್ಟಿಗೆ ಒಂಚೂರು ಅಷ್ಟೊಂದೇನಿಲ್ಲ, ಅಲ್ಲಿಗಲ್ಲಿಗೆ ಸಮ ಆಗ್ತಾ ಇರುತ್ತೆ. 100 ರೂಪಾಯಿ ಸಂಪಾದನೆ ಮಾಡಿದ್ರೆ 100 ರೂಪಾಯಿ ಖರ್ಚು ಇತ್ಯಾದಿಗಳಾಗ್ತಾ ಇರುತ್ತೆ. ಜುಲೈ 19ರ ನಂತರ ಸ್ವಲ್ಪ ವ್ಯಾಪಾರದಲ್ಲಿ ವೃದ್ಧಿಯನ್ನು ಕಂಡು ಲಾಭವನ್ನು ಪಡೀಲಿಕ್ಕೆ ಹೋಗುವಂಥ ಎಲ್ಲ ಯೋಗ ಯೋಗ್ಯತೆಗಳು ಭಗವಂತ ನಿಮಗೆ ತೃಪ್ತಿಯಾಗಿ ಕೊಡ್ತಾನೆ. ಅಷ್ಟಮಾಧಿಪತಿ ಆಗಿರ್ತಕ್ಕಂಥ ಸೂರ್ಯನು ಕೂಡ ಒಳ್ಳೆ ಫಲವನ್ನೇ ಕೊಡ್ತಾನೆ, ಏನು ಭಯ ಪಡೋ ಅವಶ್ಯಕತೆ ಇಲ್ಲ. ಒಟ್ಟಾರೆ ನೋಡೋದಾದ್ರೆ ಸೂರ್ಯ ನಿಮ್ಮ ರಾಶಿಗೆ ದೃಷ್ಟಿಯನ್ನು ಕೊಡ್ತಾನೆ 16ನೇ ತಾರೀಕಿಂದ, ಅದು ಕೂಡ ಒಂದು ಒಳ್ಳೆ ಫಲವೇ, ಯಾವುದೇ ನೆಗೆಟಿವಿಟಿ ಆಗೋಕ್ಕಿಲ್ಲ. ಆಮೇಲೆ ಮೇಲಾಗಿ ಮಕರ ರಾಶಿಯವರಿಗೆ 7.5 ಅನ್ನುವಂಥದ್ದು ಬರೋ ವರ್ಷ ಮಾರ್ಚ್ 28ಗೆ ಕ್ಲಿಯರ್ ಆಗ್ತಾ ಇರೋದ್ರಿಂದ ಇದು ಅಂತ್ಯ ಶನಿ ಆದ್ರಿಂದ ಸ್ವಲ್ಪ ಮಟ್ಟಿಗೆ ಶನಿ ಬಿಟ್ಟು ಹೋಗ್ಬೇಕಾದ್ರೆ ಕೊಟ್ಟು ಹೋಗ್ತಾನೆ ಅನ್ನುವಂಥ ಆಡುಭಾಷೆಯ ಮಾತಿದೆಯಲ್ಲ, ಹಾಗಾಗಿ ನಿಮಗೆ ಕೊಡ್ತಾ ಹೋಗ್ತಾನೆ. ಅದನ್ನು ಯಾವ ಥರ ನೀವು ಯುಟಿಲೈಸ್ ಮಾಡ್ಕೋಬೇಕು, ಕಮ್ಮಿ ಕೊಟ್ಟಾಗ ಬೇಡ ಅಂತ ನೀವು ಬಿಸಾಕ್ಬಿಡೋದು ಬೇಡ. ಯಾವುದೇ ಬರಲಿ, ಯಾವುದೇ ಆಪರ್ಚುನಿಟಿ ಬರಲಿ, ಯಾವುದೇ ಕೆಲಸ ಬರಲಿ, ಯಾವುದೇ ವ್ಯವಹಾರ ಬರಲಿ, ಅದನ್ನು ತಗೊಳ್ಳಿ. ಅದನ್ನು ತಗೊಂಡು ಭಗವಂತ ಕೊಟ್ಟಂಥ ಪ್ರಸಾದ ಅಂತ ಮುಂದುವರಿಸ್ತಕ್ಕಂಥದ್ದು ಭಾಳ ಒಳ್ಳೆಯದು. ಜನರಲೈಸ್ ಆಗಿ ನೋಡೋದಾದರೆ ಸ್ವಲ್ಪ ದೀರ್ಘಕಾಲದ ಅನಾರೋಗ್ಯ ಇರುತ್ತಲ್ಲ, ಏನಾದರೂ ತೊಂದರೆಗಳು, ಕಿಡ್ನಿ ಸಮಸ್ಯೆಗಳು, ಹಾರ್ಟು, ಇನ್ನೊಂದು ಮತ್ತೊಂದು, ಅದೆಲ್ಲ ಒಂದು ಸ್ವಲ್ಪ ಈ ತಿಂಗಳಲ್ಲಿ 19ನೇ ತಾರೀಕು ನಂತರ ಕಡಿಮೆ ಆಗುವಂಥ ಸಾಧ್ಯತೆ. ಅಂದರೆ ಸ್ವಲ್ಪ ನಿರಾಳವಾದ ಆರೋಗ್ಯ, ಚೇತರಿಕೆ, ಹೊಸ ಕೆಲಸ ಕಾರ್ಯಗಳು ನಿಮಗೆ ಹುಡುಕೊಂಡು ಬರುತ್ತೆ. ವ್ಯಾಪಾರದಲ್ಲಿ 19ನೇ ತಾರೀಕು ಶುಭ ಇಲ್ಲ, ಅದಾದಮೇಲೆ ಶುಭ ಇದೆ. ಸ್ನೇಹಿತರಿಂದ ಸಹಾಯ ಸಿಗುತ್ತೆ. ಅತ್ಯಂತ ಶುಭ ಈ ಒಂದು ತಿಂಗಳಲ್ಲಿ ಕುಟುಂಬದಲ್ಲಿ ಕೆಲಸ ಕಾರ್ಯಗಳು ಹೆಚ್ಚಾಗುತ್ತೆ, ಗೌರವ ಹೆಚ್ಚಾಗುತ್ತೆ, ಧನಲಾಭ, ಸನ್ಮಾನಗಳು, ಪಾಲುದಾರಿಕೆ ವ್ಯವಹಾರದಲ್ಲೂ ಕೂಡ ಶುಭ ಫಲವನ್ನು ಕಾಣಬಹುದು. ಅಧಿಕ ತಿರುಗಾಟ ಇರುತ್ತೆ, ಬೆಲೆ ಬಾಳುವ ವಸ್ತುಗಳ ಕಡೆ ಗಮನ ಇರಲಿ. ವಿಶ್ವವನ್ನು ಗೆಲ್ಲುವಂಥ ಶಕ್ತಿ ನಿಮ್ಮಲ್ಲಿರುತ್ತೆ, ಛಲ ನಿಮ್ಮಲ್ಲಿರುತ್ತೆ, ಆದರೆ ನಿಮ್ಮ ಒಂದು ಪ್ರಯತ್ನ ಮುಖ್ಯ. ಮನಸ್ಸಿನಲ್ಲಿ ಬಹಳ ಧೈರ್ಯ ಇರುತ್ತೆ, ಒಳ್ಳೆಯ ನಡೆ, ಸಂಕಲ್ಪ ಅನ್ನುವಂಥದ್ದು ನಿಮಗೆ ಸಿದ್ಧಿಯಾಗುತ್ತೆ. ರೈತರಿಗೆ ಹಾಗೂ ಸಣ್ಣ ವ್ಯಾಪಾರಿಗಳಿಗೆ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗುವಂಥ ಸಾಧ್ಯತೆ. ವಿದ್ಯಾರ್ಥಿಗಳಿಗೆ, ಶಿಕ್ಷಕರು ಕೂಡ ಒಂದು ಸ್ವಲ್ಪ ಮನಸ್ಸಿಗೆ ಬೇಸರ ಆಗುವಂಥದ್ದು. ಈ ತೈಲ ವ್ಯಾಪಾರಿಗಳು ಮತ್ತು ಪೆಟ್ರೋಲಿಯಂ ಪ್ರಾಡಕ್ಟ್ಸು, ನೀರಿಗೆ ಸಂಬಂಧಪಟ್ಟದ್ದು, ಆಯಿಲು, ಕೆಮಿಕಲ್ಲು, ಆ್ಯಸಿಡ್ಡು ಇತ್ಯಾದಿಗಳು, ಆ ವ್ಯಾಪಾರಗಳು ನಿಮಗೆ ಅನುಕೂಲ ಆಗುತ್ತೆ. ಭೂಮಿ ಸಂಬಂಧಪಟ್ಟ ವ್ಯಾಪಾರದಲ್ಲೂ ಕೂಡ ಈ ತಿಂಗಳು ಸಾಧಾರಣವಾಗಿರುತ್ತೆ. ಇನ್ನು ತೃಪ್ತಿದಾಯಕ ಕುಟುಂಬದಲ್ಲಿ ಸದಸ್ಯರೊಂದಿಗೆ ಸಣ್ಣ ಪ್ರಮಾಣದ ಪ್ರಯಾಣ, ಎಲ್ಲಾದರೂ ದೇವಸ್ಥಾನಕ್ಕೆ ಹೋಗುವಂಥದ್ದು, ಪಾರ್ಕಿಗೆ, ಸಿನಿಮಾಗೆ ಹೋಗುವಂಥದ್ದು, ಒಂದು ಸ್ವಲ್ಪ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡುವಂಥದ್ದು, ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುವಂಥದ್ದು, ಸ್ವಲ್ಪ ಸೆಂಟಿಮೆಂಟಲ್ ಆಗಿ ಈ ತಿಂಗಳು ನಿಮಗಿರುತ್ತೆ. ಅತ್ಯಂತ ಶುಭ ಏನಪ್ಪ ಅಂದರೆ ಭಾವನೆಗಳಿಗೆ ತಕ್ಕಂಥ ಉತ್ತಮ ವೇದಿಕೆ ಅನ್ನುವಂಥದ್ದು ಸಿಗುತ್ತೆ. ಆರೋಗ್ಯದಲ್ಲಿ 19ನೇ ತಾರೀಕು ನಂತರವೇ ವೃದ್ಧಿ ಕಾಣುತ್ತೆ. ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಈ ತಿಂಗಳು ಬೇಡ, ಯಾಕಂದರೆ ಆಷಾಢ ಮಾಸ ಇರೋದ್ರಿಂದ ಬರೋ ತಿಂಗಳಿಗೆ ಶಿಫ್ಟ್ ಮಾಡುವಂಥದ್ದು ಒಳ್ಳೆಯದು. ಮತ್ತು ಉತ್ತಮವಾದ ತಿಂಗಳು ಅಂತ ಹೇಳ್ಬೋದು. ದಾನದ ಗುಣ ಹೆಚ್ಚಾಗುತ್ತೆ, ಹೆಚ್ಚು ದಾನವನ್ನು ಮಾಡ್ತೀರಾ, ಹಾಗಂತ ನೋಡ್ಕೊಂಡು ದಾನ ಮಾಡಿ. ನೀವು ಹೊಟ್ಟೆ ತುಂಬ ತಿಂದು 10 ಜನಕ್ಕೆ ದಾನ ಮಾಡಿ, ನಿಮ್ಮ ಹಸುಕೊಂಡು ದಾನ ಮಾಡೋದು ಬೇಡ. ಈ ಕಲಿಯುಗ ಕಾಲದಲ್ಲಿ ನಿಮಗಿಲ್ಲದೆ ಬೇರೆಯವ್ರಿಗೆ ದಾನ ಮಾಡುವಂಥದ್ದು ಉತ್ತಮ ಅಲ್ಲ. ಓವರಾಲ್ ನೋಡಿದಾಗ ಮಕರ ರಾಶಿಯವರಿಗೆ ತುಂಬ ಶುಭ ಫಲವೇ ಇದೆ. ಗುರುಗಳೇ, ನೀವು ಹೇಳ್ತಾನೆ ಇದ್ದೀರಾ ಮಕರ ರಾಶಿಗೆ ಶುಭ ಇದೆ, ನಮಗೇನೂ ಶುಭ ಆಗ್ತಾ ಇಲ್ಲ, ಕೆಟ್ಟದ್ದೇ ಆಗ್ತಾ ಇದೆ ಅನ್ನುವಂಥದ್ದು ಕೆಲವೊಂದು ಕಾಮೆಂಟ್ಸನ್ನು ನೋಡ್ತಾ ಇದ್ದೀನಿ. ಆ ಥರ ಕೆಟ್ಟದ್ದು ಆಗ್ತಾ ಇರ್ತಕ್ಕಂಥವ್ರು ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸಿ, ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸನ್ನು ಮಾಡಿಸಿ, ಅದಕ್ಕೆ ಬೇಕಾದ ಸಣ್ಣ ಸಣ್ಣ ಪರಿಹಾರಗಳನ್ನು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಮಕರ ರಾಶಿಯವರಿಗೆ ಗುರುಬಲ ಈ ವರ್ಷ ಇರೋದನ್ನು ಉಪಯೋಗಿಸ್ಕೊಳ್ಳುವಂಥ ಅದ್ಭುತವಾದಂಥ ಪ್ರಸಂಗ ನಿಮಗೆ ಬರುತ್ತೆ. ಅದರಿಂದ ಖಂಡಿತ ಒಳಿತನ್ನು ಕಾಣಬಹುದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ, ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಭವಂತು.